ಬ್ರೇಕ್ ನಂತರ ಗುಡ್ ಇನ್ ಕರ್ನಾಟಕಕ್ಕೆ ಮತ್ತೆ ಸ್ವಾಗತ. ಅಮ್ಮನ ಪ್ರೀತಿ ಕರುಣೆಯನ್ನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಜೀವನದಲ್ಲಿ ಏನನ್ನಾದರೂ ಸಾಧಿಸಿರ್ತೀವಿ ಅಂದರೆ ಅದಕ್ಕೆ ಅಮ್ಮನ ಪ್ರೀತಿ ವಾತ್ಸಲ್ಯವೇ ಕಾರಣ. ಮಾಜಿ ಸಚಿವ ಬಸವರಾಜ ಹೊರಟ್ಟಿ ಕೂಡ ಇದಕ್ಕೆ ಹೊರತಾಗಿಲ್ಲ. ಅವರು ತಮ್ಮ ತಾಯಿಯ ಸವಿ ನೆನಪಿಗಾಗಿ ಒಂದು ಊರಿನ ಎಲ್ಲ ತಾಯಂದಿರನ್ನು ಸನ್ಮಾನಿಸುವ ಕೆಲಸ ಮಾಡ್ತಾ ಇದ್ದಾರೆ. ಅಮ್ಮನನ್ನ ನೆನೆದ ಆ ಅಪರೂಪದ ಸ್ಟೋರಿ ಇಲ್ಲಿದೆ ನೋಡಿ. ಇದು ಬಾಗಲಕೋಟೆ ಜಿಲ್ಲೆ ಯಡಹಳ್ಳಿ ಗ್ರಾಮ. ಈ ಅಮ್ಮಂದಿರೆಲ್ಲ ಇದೇ ಊರಿನವರು. ಇಂಥ ತಾಯಂದಿರನ್ನ ಸನ್ಮಾನಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದವರು ಮಾಜಿ ಸಚಿವ ಬಸವರಾಜ ಹೊರಟ್ಟಿ. ಸೀರೆ ಕುಪ್ಪಸ ನೀಡಿ ವಾತ್ಸಲ್ಯದ ಕಾಣಿಕೆ ಸಲ್ಲಿಸಿದ್ರು. ಕೋಟಿ ದೈವ ನಿನ್ನ ಮುಂದೆ ಬೇಡವೇ ಬೇಡಮ್ಮ. ಹಳ್ಳಿಯಲ್ಲಿಂದ ಕಾರ್ಯಕ್ರಮ ಮಾಡಿ ಎಲ್ಲ ಜನರಿಗೆ, ಯುವಕರಿಗೆ ತಾಯಿ ತಂದೆ ಬಗ್ಗೆ ಗೌರವ ಬರಲಿ ಅನ್ನುವಂಥ ಮಾರ್ಗದರ್ಶನ ಮಾಡುವಂಥ ಕಾರ್ಯಕ್ರಮ ಮಾಡಿದ್ದೀನಿ. ಅದಕ್ಕೆ ಇವತ್ತು ಜಗತ್ತಿನಲ್ಲಿ ಎಲ್ಲವನ್ನು ಪಡಿಬೋದು, ತಾಯಿಯನ್ನು ಪಡೆಯೋದು ಭಾಳ ಕಷ್ಟದ ಕೆಲಸ. ಅದಕ್ಕೆ ತಾಯಿ ತಂದೆಗಳ ಬಗ್ಗೆ ಗೌರವ ಇಟ್ಟುಕೊಳ್ಳುವಂಥ ಕಾರ್ಯಕ್ರಮ ಆಗಲಿ ಅನ್ನುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ತಮ್ಮ ತಾಯಿ ಗುರವ್ವ ಶಿವಲಿಂಗಪ್ಪನವರ ನೆನಪಿಗಾಗಿ ಹೊರಟ್ಟಿ ಅವ್ವ ಟ್ರಸ್ಟ್ ಅನ್ನೇ ಹುಟ್ಟು ಹಾಕಿದ್ದಾರೆ. ಇಂತಹ ತಾಯಂದಿರಿಗಷ್ಟೇ ಅಲ್ಲ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೂ ಬಹುಮಾನ ನೀಡಿ ಗೌರವಿಸುತ್ತಿದ್ದಾರೆ. ಸಮಾರಂಭದಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮುಖ್ಯಮಂತ್ರಿ ಚಂದ್ರು, ವಿವಿಧ ಮಠಗಳ ಮಠಾಧೀಶರು ಭಾಗವಹಿಸಿದ್ರು. ಬಾಗಲಕೋಟೆಯಿಂದ ಕ್ಯಾಮರಾಮನ್ ಸುರೇಶ್ ಮಜ್ಜಗಿ ಜೊತೆ ಮಲ್ಲಿಕಾರ್ಜುನ್ ಹುಸ್ಮನಿ, ಸುವರ್ಣ ನ್ಯೂಸ್. ನೀರು ಸಿಕ್ಕರೆ ಮಾತ್ರ ದುಡ್ಡು ತಗೋತೀವಿ, ನಮ್ಮ ಕಡೆಯಿಂದಾನೇ ಬೋರ್ವೆಲ್ ಕೊರೆಸಿ ಅಂತ ಪಾಂಪ್ಲೆಟ್ ಹಂಚಿದ ಖದೀಮರ ಟೀಮ್ ಒಂದು ರೈತರಿಗೆ ನಾಮ ಹಾಕಿದೆ. ಬನ್ನಿ ಎಲ್ಲಿ ಹೇಗೆ ಅಂತ ನೋಡ್ತಾ ಗುಡ್ ಇನ್ ಕರ್ನಾಟಕನ ಮುಗಿಸೋಣ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಬೋರ್ವೆಲ್ ಕೊರೆಸ್ಬೇಕಾ? ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ನೀರ್ ಬಂದ್ರೆ ದುಡ್ಡು ಕೊಡಿ, ಇಲ್ಲ ಅಂದ್ರೆ ಫ್ರೀ. ಎಂಥದ್ದೊಂದು ಪಾಂಪ್ಲೆಂಟ್ ಹಂಚಿ ಹೋದ ಖದೀಮರ ಟೀಮ್ ಒಂದು ಚಿಕ್ಕಬಳ್ಳಾಪುರದ ಹಳ್ಳಿ ಜನರನ್ನ ಬೆಸ್ತು ಬೀಳಿಸಿದೆ. ವಿಷಯ ಏನಂದ್ರೆ, ಈ ರೀತಿ ಪಾಂಪ್ಲೆಂಟ್ ಹಚ್ಚೋರು ಊರೂರ್ಗೆ ಹೋಗ್ತಾರೆ. ಒಂದ್ 10 ಜನರನ್ನ ಬುಕ್ ಮಾಡ್ಕೊಳ್ತಾರೆ. ನಾವೇ ಪಾಯಿಂಟ್ ಮಾಡ್ತೀವಿ ಅಂತಾರೆ. 1101 ರೂಪಾಯಿ ಇಸ್ಕೊಂಡು ಪಾಯಿಂಟ್ ಮಾಡಿ ಹೋಗ್ತಾರೆ. ಆಮೇಲೆ ಅವರ ಫೋನ್ ನಂಬರ್ ನಾಟ್ ರೀಚಬಲ್. ಕೊಟ್ಟ 1101 ರೂಪಾಯಿ ಸಹ ಸ್ವಾಹ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ 16 ಗ್ರಾಮಗಳ ನೂರಾರು ರೈತರು ಈ ರೀತಿ ವಂಚಕರಿಗೆ ತಲಾ 1101 ರೂಪಾಯಿ ಕೊಟ್ಟು ಬೆಸ್ತು ಬಿದ್ದಿದ್ದಾರೆ. ನೀರು ಬಿದ್ದರೆ ನೀವು ಓಲ್ ದುಡ್ಡು ಎಷ್ಟಾಗುತ್ತೋ ಅಷ್ಟು ಕೊಟ್ಟು ನಮ್ಗೆ 20,000 ಎಕ್ಸ್ಟ್ರಾ ಕೊಡಬೇಕು, ಇಲ್ಲಾಂದ್ರೆ ಏನು ಕೊಡೋಷ್ಟಿಲ್ಲ, ನೀವು ಓಲ್ ದುಡ್ಡು ಕೊಡೋಷ್ಟಿಲ್ಲ ಅಂತ ಹೇಳಿದ್ರು. ಆ ನಂಬಿಕೆ ಮೇಲೆ ನಾವೇನು ಮಾಡಿದ್ವಿ, ಆಯಿತು ಅದೇ ಥರ ನಮಗೆ ಅಗ್ರಿಮೆಂಟ್ ಮಾಡಿಕೊಡಿ ಅಂದ್ವಿ. ಆಂಧ್ರ ಪ್ರದೇಶ ಮೂಲದ ಚಿತ್ತೂರು ಜಿಲ್ಲೆಯ ಎ ಮಂಜುನಾಥ್ ಎಂಬಾತ ಬೋರ್ವೆಲ್ ಕೊರೆಸೋ ಆಸೆ ತೋರಿಸಿ ನೂರಾರು ರೈತರಿಂದ ತಲಾ 1101 ರೂಪಾಯಿ ಕಿತ್ಕೊಂಡು ನಾಪತ್ತೆಯಾಗಿದ್ದಾನೆ. ಒಂದ್ ರೀತಿಯಲ್ಲಿ ಇದು ಉಂಡು ಹೋದ ಕೊಂಡು ಹೋದ ಅನ್ನೋ ಕಥೆ. ಪಾಯಿಂಟ್ ಮಾಡಿದ್ಮೇಲೆ 1100 ರೂಪಾಯಿ 1101 ರೂಪಾಯಿ ತಗೊಂಡಿದ್ದಾರೆ ಒಬ್ಬೊಬ್ಬರು. ಆಮೇಲೆ ನಮ್ಮದು ಮಾಡಿದ್ದು ಶನಿವಾರ ದಿವಸ, ಸೋಮವಾರ ಬಂದು ಅಗ್ರಿಮೆಂಟ್ ಮಾಡ್ಕೊತೀರಿ ಅಂತ ಹೇಳಿದರು. ಆಮೇಲೆ ಸೋಮವಾರ ಕಾಲ್ ಮಾಡಿದ್ರೆ ಫೋಟೋ, ಎಲೆಕ್ಷನ್ ಕಾರ್ಡು, ಕೂಪನ್ ಕಾರ್ಡ್ ತೊಗೊಂಬನ್ನಿ, ನಾವು ಇಲ್ಲಿ ಅಗ್ರಿಮೆಂಟ್ ಹಾಕ್ಕೊತೀರಿ ಅಂತ ಹೇಳಿದರು. ಆಮೇಲೆ 10:30-11 ಗಂಟೆಗೆ ಫೋನ್ ಮಾಡಿದೆ, ಸರ್ ಇನ್ನು ಬಂದಿದ್ದಾರೆ ಇಲ್ಲ ಅಂದ್ಬಿಟ್ಟು. ಇಲ್ಲಿ ನಾವು ವಿಜಯಪುರದಲ್ಲಿದ್ದೀರಿ, ಅಲ್ಲಿ 11 ಅಗ್ರಿಮೆಂಟ್ ಇದೆ, ಅಲ್ಲಿ ಅಗ್ರಿಮೆಂಟ್ ಮಾಡ್ಕೊಂಡು ನೆಕ್ಸ್ಟ್ ನಾವು ಇದಕ್ಕೆ ಬರ್ತೀರಿ ಅಂತ ಹೇಳಿದರು. TV ಓಡ್ತಾ ಇತ್ತು, ಹಿಂಗೆ ಮಾತಾಡ್ತಾಯಿದ್ರು. ಆಮೇಲೆ ದೊಡ್ಡ ಬಂತು. ಆಮೇಲೆ ಸ್ವಲ್ಪ ತಂಗೆ ಇಟ್ಕೊಂಡಿದ್ದ, ಟಿಕೆಟ್ ಮಾಡಿ ಫೋನು. ಆಮೇಲೆ 3 ದಿವಸ ಫೋನ್ ರಿಸೀವ್ ಮಾಡಲಿಲ್ಲ. 1101 ರೂಪಾಯಿ ಹಾಳಾಗಿ ಹೋಗ್ಲಿ ಅನ್ಕೊಂಡ ಎಷ್ಟೋ ರೈತರು ಇವರು ಮಾಡಿ ಹೋಗಿದ್ದ ಪಾಯಿಂಟ್ನಲ್ಲೇ ಬೇರೆ ಕಡೆ ಅವರಿಂದ ಬೋರ್ವೆಲ್ ಕೊರೆಸಿದ್ದು ಆಗಿದೆ. ಆದರೆ ನೀರು ಮಾತ್ರ ಸಿಕ್ಕಿಲ್ಲ. ನೋಡಿ, ಏನೋ ಒಂದು ಆಸೆ ಮನುಷ್ಯನಿಗೆ ಬೋರಾಕ್ ಈ ಥರ ಏನೋ ಎಷ್ಟೋ ಬೋರ್ವೆಲ್ ಹಾಕಿದ್ವಿ, ಪೈಲಾಗಿದೆ, ನೀರು ಸಿಗುತ್ತೆ ಅನ್ನೋ ಒಂದು ಆಸೆದ ಮೇಲೆ ಈ ಥರ ಎಲ್ಲ ಪಾಯಿಂಟ್ ಮಾಡಿದ್ವಿ. ಸುಮಾರು ಜನ ಮಾಡಿದ್ದಾರೆ. ಆಮೇಲೆ ಮಾಡಿಸಿದ್ರೆ ಎಲ್ಲ ಅವರು ಸಬು ಬೆಳ್ಕೊಂಡು ಸ್ವಿಚ್ಗಳ ಮಾಡ್ಕೊಂಡು ಆಮೇಲೆ ಬರಲಿಲ್ಲ ಅವರು. ಈ ಥರ ಶಿಡ್ಲಘಟ್ಟ ತಾಲೂಕಿನಲ್ಲಿ ಸುಮಾರು ಜನ ರೈತರು ಈ ಥರ ಒಂದು ಆಸೆ ಪಟ್ಟು ಸುಮಾರು ಜನ ಮೋಸ ಹೋಗಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ಮೊದಲೇ ಬರದಿಂದ ಕಂಗೆಟ್ಟಿರೋ ಜಿಲ್ಲೆ. 1200 ಅಡಿ ಕೊರೆದ್ರೂ ನೀರು ಸಿಕ್ಕಲ್ಲ. ನೀರಿಗಾಗಿ ಆಸೆ ಬಿದ್ದ ಜನರನ್ನ ಈ ವಂಚಕರು ಹೀಗೆ ವಂಚಿಸಿ ಹೋಗಿದ್ದಾರೆ. ಈ ಖದೀಮರು ನಿಮ್ಮೂರಿಗೂ ಬಂದು ಪಾಂಪ್ಲೆಂಟ್ ಹಂಚಬಹುದು, ಹುಷಾರಾಗಿರೆ. ಚಿಕ್ಕಬಳ್ಳಾಪುರದಿಂದ ಕ್ಯಾಮರಾಮನ್ ಮಂಜು ಜೊತೆ ರವಿಕುಮಾರ್ ವಿ, ಸುವರ್ಣ ನ್ಯೂಸ್.